ಸೊ ಸೊ ಆಗಲೇ ತುಂಬ ಲೇಟ್ ಆಗಿದೆ. ಸೊ ಅದಕ್ಕೆ ನಿಮ್ಮನ್ನ ನಾ ಹರ್ಷಿ ಜೊತೆ ಹೋಗ್ತಿದ್ದೀನಿ. ಹಾಂ ಆ್ಯಕ್ಚುಲಿ ನಮ್ಮ ಕ್ಲಾಸ್ ಅವರೆಲ್ಲ ಶ್ವೇತನ್ ಮನೇಲಿ ಸ್ಲೀಪ್ ಓವರ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಹೇ, ಕುಡ್ ಯು ಪ್ಲೀಸ್ ಡ್ರಾಪ್ ಹರ್? ಥ್ಯಾಂಕ್ ಯು. ಬೈಕಲ್ಲೇ ಹೋಗ್ಬೇಕಾ? ಯಾಕೇನಾಯಿತು? ನನ್ನ ಬಗ್ಗೆ ಯಾರಿಗೂ ಅಷ್ಟೇನು ಗೊತ್ತಿಲ್ಲ. ನಾ ಹೇಗೆ ಥಿಂಕ್ ಮಾಡ್ತೀನಿ, ಚಿಕ್ಕವಳಿದ್ದಾಗ ಏನೆಲ್ಲ ಮಾಡಿದ್ದೆ, ನನ್ನ ಸ್ಕೂಲ್ ಸ್ಟೋರೀಸ್, ನನಗೇನಂದರೆ ಇಷ್ಟ, ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಅರ್ಥ ಆಗಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಅರ್ಥ ಆಗಿರೋ ಥರ ತಲೆ ಆಡಿಸ್ತೀನಿ. ಒಮ್ಮೆ ಚಿಕ್ಕವಳಿರ್ತಾ ಸ್ಕೂಲಿಂದ ವಾಪಸ್ ಬರ್ತಾ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು 3 ಪಿಗ್ಲೆಟ್ಸ್, ಹಂದಿ ಮರಿಗಳ ಮೇಲೆ ಕಾರ್ ಹತ್ತಿದ್ದು ನೋಡಿದೆ. ಅವಾಗೇನಾಯಿತು ಅನ್ನೋದು ಗೊತ್ತಾಗಿಲ್ಲ, ಬಟ್ ಪೂರ್ತಿ ನೈಟ್ ಹತ್ತಿದ್ದೆ. ಪಪ್ಪ ಮಮ್ಮ ಎಷ್ಟೇ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಳು ಮಾತ್ರ ನಿಲ್ಲಿಸಿರಲಿಲ್ಲ. ನೆಕ್ಸ್ಟ್ ಡೇ ವಾಪಸ್ ಸ್ಕೂಲ್ಗೆ ಬರ್ತಾ ಆ ಹಂದಿ ಮರಿಗಳು ಖುಷಿಯಾಗಿ ರೋಡ್ ಕ್ರಾಸ್ ಮಾಡ್ತಿದ್ದನ್ನು ನೋಡಿದೆ. ಒಂಚೂರು ಗಾಯ ಆಗಿರಲಿಲ್ಲ. ಅದೇ ಲಾಸ್ಟ್ ನಾನು ಹತ್ತಿದ್ದು, ನನ್ನ ಎಮೋಷನ್ಸ್ನ ಬೇರೆಯವ್ರ ಮುಂದೆ ತೋರಿಸಿದ್ದು. ಪಪ್ಪದು ಡೆತ್ ಆದಾಗಲೂ ಅಳಲಿಲ್ಲ ನಾನು. ಮೋಸ್ಟ್ಲಿ ನನಗಿದೆಲ್ಲ ಅಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಶೇರ್ ಮಾಡಿ ಅಭ್ಯಾಸ ಇಲ್ಲ. ಬಟ್ ನನ್ನ ಹತ್ರ ಸ್ವಲ್ಪ ಸ್ವಲ್ಪ ಶೇರ್ ಮಾಡೋಕ್ಕೆ ಶುರು ಮಾಡಿದ್ದೀರಾ. ಎಸ್, ಮೋಸ್ಟ್ಲಿ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅನ್ಸುತ್ತೆ, ಸ್ವಲ್ಪ ಸ್ವಲ್ಪ. ಆಗ ನೋಡ್ತಾ ಹೋದರೆ ನನ್ನ ಬಗ್ಗೆ ಯಾರಿಗೂ ಏನೂ ಗೊತ್ತೇ ಇಲ್ಲ ಅನಿಸುತ್ತೆ. ನನಗೂ ನನ್ನ ಬಗ್ಗೆ, ನನಗೇನು ಬೇಕು ಅನ್ನೋದ್ರ ಬಗ್ಗೆ ಐಡಿಯಾನೇ ಇಲ್ಲ. ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತಿದ್ದವನು ನಾನು. ಇವಾಗ ಅಪ್ಪನ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ. ಯಾವತ್ತಾದರೂ ಒಂದಿನ ನಿಮಗೆ ನಿಮ್ಮ ಬಗ್ಗೆ, ನಿಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಆಗ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಗೊತ್ತಾಗಿದ್ದು ಒಳ್ಳೇದಾ ಅಥವಾ ಗೊತ್ತಾಗಿಲ್ಲದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಾ ಅಂತ. ಅರ್ಥ ಆಗಲಿಲ್ಲ, ಬಟ್ ಅರ್ಥ ಆಗಿರೋ ಥರ ತಲೆ ಆಡಿಸ್ತೀನಿ. ಹೌದು, ಕ್ರಿಕೆಟ್ ಯಾಕೆ ಬಿಟ್ರಿ? ಇಟ್ ವಾಸ್ ಎನ್ ಆಕ್ಸಿಡೆಂಟ್. ಹೇಗೆ? ಅವತ್ತು ರಾತ್ರಿ ನಾನು ರೋಡಲ್ಲಿ ಹೋಗ್ತಾ ಇರುವಾಗ 3 ಹಂದಿ ಮರಿಗಳು ರೋಡ್ ಕ್ರಾಸ್ ಮಾಡ್ತಾಯಿದ್ದು ನೋಡಿದೆ. ನನ್ನ ಪಕ್ಕದಲ್ಲಿ ಹೋಗ್ತಾ ಇದ್ದಿದ್ದು ಕಾರ್ ಡ್ರೈವರು ಅದನ್ನೇ ನೋಡ್ತಾ ನೋಡ್ತಾ ಕಂಟ್ರೋಲ್ ತಪ್ಪಿತು. ಅವನ ಕಾರ್ ಬ್ರೇಕ್ ಹಾಕೋದ್ರೊಳಗೆ ನನ್ನ ಕಾಲ್ ಬ್ರೇಕ್ ಆಗಿತ್ತು. ಹೇ, ಬಟ್ ನಾನೇನಾದರೂ ಕ್ರಿಕೆಟರ್ ಆಗಿದ್ರೆ ನೀನು ನನ್ನ ಮ್ಯಾಚ್ ನೋಡೋಕೆ ಬರ್ತಾ ಇದೆಯಾ? ಬರ್ತಾ ಇದ್ರಾ? ಐ ಫ್ರಮ್ ಗೋವಾ, ಅಲ್ಲಿ ಫುಟ್ಬಾಲ್ ಕ್ರೇಜ್ ಜಾಸ್ತಿ. ಪ್ಲೀಸ್, ಅಟ್ಲೀಸ್ಟ್ ನನ್ನ ಸಮಾಧಾನಕ್ಕೋಸ್ಕರನಾದರೂ ನೋ, ನಾನು ನಿಮ್ಮ ಮ್ಯಾಚ್ ನೋಡೋಕೆ ಬರ್ತೀನಿ ಅಂತ ಹೇಳ್ಬೋದಿತ್ತಾ? ಹೇ, ನಿಮಗೆ ಒಂದು ಹಳೆ ಚಾಕೊಲೇಟ್ ಅಡ್ವರ್ಟೈಸ್ಮೆಂಟ್ ನೆನಪಿದೆಯಾ? ಆ ಕ್ರಿಕೆಟ್ ಮ್ಯಾಚ್ದು, ಯು ರಿಮೆಂಬರ್? ಓ, 90s ಆ್ಯಡ್. ಅದೇ ಆ ಸ್ಟೇಡಿಯಮಲ್ಲಿ ಅವ್ನು 6 ಹೊಡಿತಿದ್ದಂಗೆ ಸೆಕ್ಯೂರಿಟಿನೆಲ್ಲ ಬ್ರೇಕ್ ಮಾಡ್ಕೊಂಡು ಗ್ರೌಂಡ್ ಒಳಗಡೆ ಒಬ್ಳು ಬಂದು ಮೆಂಟ್ಲ ಥರ ಡ್ಯಾನ್ಸ್ ಮಾಡ್ತಾಳಲ್ಲ. ಹೆಂಗೆ ಬೇಕಂಗೆ ಡ್ಯಾನ್ಸ್ ಮಾಡ್ತಾಳಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಯಾವತ್ತಾದರೂ ಒಂದಿನ ಆ ಥರ
ಮ್ಯಾಚ್ ನಡೆಯೋ ಗ್ರೌಂಡ್ ಒಳಗೆ ನುಗ್ಗಿ ಆ ಥರ ಡಾನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಓಕೆ. ಐ ರಿಮೆಂಬರ್ ದಟ್ ಸ್ಟೆಪ್ದು ಅವಳೇನೋ ಹಿಂಗೇನೋ ಬಂದ್ಬಿಟ್ಟು ಹಿಂಗೆ ಮಾಡ್ತಾಳಲ್ಲ. ಯಾ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೆಪ್ ಮಾಡ್ತಾಳೆ, ನೀವು ನೋಡಿದಿರಾ? ಚಿಕ್ಕ ಒಂದು ಅವಳು ವಾಚ್ಮನ್ ಕ್ರಾಸ್ ಮಾಡ್ಕೊಂಬರ್ತಾಳೆ. ಮತ್ತಿನ್ನೇನು ಹಿಂಗೆ 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 ಹೇ, ಶಿ ಡಸಂಟ್ ಡೂ ದ್ಯಾಟ್. ನಾ ಹೇಳಲಾ? ಹಾಂ. ನೀವೀಗ ವಾಚ್ಮನ್, ಓಕೆ? ಓಕೆ ಫೈನ್. ಯಾ, ಹೇಗೆ ಐ ನಿಂತ್ಕೊಳ್ಳಿ? ಟ್ರೈ ಟು ಸ್ಟಾಪ್ ಯು. ವಾಟ್? ಐ ಟ್ರೈ ಟು ಸ್ಟಾಪ್ ಯು. ವಾಚ್ಮನ್, ಸೆಕ್ಯೂರಿಟಿ ಥರ. ಓಕೆ. She comes like this. ಇಂಪಾದಾಲಾಪನ ಚಲಿಸೋ ತಾರಾ